ಜಯರಾಜ್ ನಾಡೋಣ ಅಣ್ಣ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜಯರಾಜ್ ನಾಡೋಣ ಆಸರೆ ಫೌಂಡೇಶನ್ ಅಣ್ಣ ಇತ್ತೀಚೆಗೆ ಕೆಲವೆಲ್ಲವೂ ಓಡಾಡಿದ್ವು, ಕೆಟ್ಟದ್ದೇ ಓಡಾಡಿದ್ದು, ಒಳ್ಳೇದು ಯಾವುದು ಓಡಾಡಿಲ್ಲ. ಒಳ್ಳೇದು ಮಾಡಿದ್ದನ್ನು ಮರ್ತೋಗ್ಬಿಟ್ರು ಜನ. ನನಗನ್ಸಿದ್ದೇನಂತಂದರೆ, ನಾನು ಹೇಳ್ತಾ ಇದ್ದೀನಿ, ಮಾಡಬೇಕು ಅಂತಿದ್ದಿದ್ರೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ, ಇವೆಲ್ಲ ಮಾಡೋದಕ್ಕೆ. ಅವರು ಈ ಥರ ಪದಗಳನ್ನ ಅನ್ನಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಬೇಕಾಗಿರಲಿಲ್ಲ. ತುಂಬ ದಿನಗಳೆಲ್ಲ ಇತ್ತು, ಒಳ್ಳೊಳ್ಳೆ ದಿನಗಳೇ ಇತ್ತು, ಯೌವನ ಇತ್ತು, ದುಡ್ಡಿತ್ತು, ಎಲ್ಲ ಇತ್ತು. ಅವಾಗಲೂ ಮಾಡ್ಬೋದಾಗಿತ್ತು. ಬಟ್ ಈಗ ಇದು ಬರೋದಕ್ಕೆ ಕಾರಣ, ಆಗದೇ ಇದ್ದವರು, ಬೆಳವಣಿಗೆ ಸಹಿಸ್ಕೊಳ್ಳೋಕ್ಕಾಗದೇ ಇದ್ದವರು ಇದನ್ನು ಏನೋ ಒಂದು ಪಿತೂರಿ ಮಾಡಿದ್ದಾರೆ ಅನ್ನೋ ನನ್ನ ಅನಿಸಿಕೆ. ಜೊತೆಲಿ ಹಿತ್ಕೊಂಡೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಆಮೇಲೆ ಅವ್ರಿಗೊಂದು ಕುಟುಂಬ ಇರುತ್ತೆ. ಯಾರೇ ಒಂದು ಕೆಟ್ಟ ಕಮೆಂಟು, ಕೆಟ್ಟ ಮೆಸೇಜು ಹಾಕೋಕ್ಕೆ ಮುಂಚೆನೂ ಅವ್ರ ಹಿನ್ನೆಲೆ ಏನು, ಅವರೆಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅದನ್ನು ತಗೊಳ್ಳಿ. ಯಾಕೆ ತಗೊಳ್ಳಲ್ಲ ಅದನ್ನೆಲ್ಲ? ಇವತ್ತೇನೋ ಒಂದು ಬಂದು ಅಂದ ತಕ್ಷಣ ಎಲ್ಲರೂ ಶೇರ್ ಮಾಡ್ಕೊಳ್ತೀರಿ, ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಎಲ್ಲರೂ ಇದು ಮಾಡ್ತೀರಿ. ಅದೇ ನೀವುಗಳು ಇದೇ ಆಶ್ರಮಕ್ಕೆ ಬಂದು ಒಂದು ದಿನ ಸೇವೆ ಮಾಡಿದ್ದೀರಾ? ಒಂದು ದಿನ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಾ? ಮಾಡಿಲ್ಲ. ಯಾಕೆ? ನಿಮ್ಗಷ್ಟು ಪುರ್ಸೊತ್ತಿರಲಿಲ್ಲ ಒಳ್ಳೆ ಕೆಲಸನ ವಿಡಿಯೋ ಮಾಡೋಷ್ಟು? ಇದು ಯಾವುದೋ ಒಂದು ಬಂತು ಅಂತ ಏನು ಹಬ್ಸಿದ್ದು ಅನ್ಬಾರ್ದಲ್ಲ ಅಂದ್ರಿ. ತನಿಖೆ ಆಗತ್ತೆ, ಕಾನೂನಿದೆ ಅದಕ್ಕೆ, ತನಿಖೆ ಆಗತ್ತೆ. ಮುಂದೆ ಎಲ್ಲರನ್ನೂ ಕೂರಿಸಿ ಅವರು ಮಾತಾಡ್ತಾರೆ. ಅವಕಾಶ ಕೊಡಬೇಕೆಲ್ರೂ. ದಿಢೀರಂತ ಎಲ್ಲರೂ ಯಾವುದನ್ನು ಯಾರೋ ಹಾಕಿದ್ದನ್ನು, ಇನ್ನೊಬ್ರು ಹಾಕಿದ್ದನ್ನು ಸತ್ಯ ಅಂತ ಅನ್ಕೋಬಾರ್ದು. ಸತ್ಯನೋ ಸುಳ್ಳು, ಅದಕ್ಕೆ ಮುಂದೆ ಒಂದು ಕಾನೂನು ಚೌಕಟ್ಟಿದೆ, ತೀರ್ಪು ಕೊಡೋದಕ್ಕೆ ಎಲ್ಲವೂ ಇದೆ. ಅದನ್ನು ಮೀರಿ, ಈ ಕಾನೂನು ಚೌಕಟ್ಟನ್ನು ಮೀರಿ ಒಂದು ಮನುಷ್ಯತ್ವ ಅಂತಿದೆ. ಆ ಮನುಷ್ಯತ್ವನ ನೀವು ಗುರುತಿಸ್ಬೇಕು. ಇಷ್ಟು ದಿನ ಎಲ್ಲ ಸೇವೆ ಮಾಡಲಿಲ್ವಾ? ಇಷ್ಟು ದಿನ ನೀವು ಒಳ್ಳೆಯವರು ಅಂತ ಕೊಂಡಾಡಲಿಲ್ವಾ? ಒಂದು ಕ್ಷಣ ಹೇಗ್ರಿ ಮನುಷ್ಯ ಕೆಟ್ಟವನಾಗ್ಬಿಡ್ತಾನೆ. ಆದರೆ ಇಷ್ಟು ದಿನ ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡಿದಾಗ ಯಾಕೆ ಬೇಕು ಅಂತ ಗೊತ್ತಿರೋರೇ ಮಾಡಿರಬಾರ್ದು ಇದನ್ನು? ಯಾವುದೋ ತೆಗೆದು ಇನ್ಯಾವುದೋ ಹೆಸರು ತಗೊಂಡು, ಇನ್ಯಾವುದೋ ವಾಯ್ಸ್ ತಗೊಂಡು, ಇನ್ಯಾವುದೋ ಮಾಡ್ಕೊಂಡು ಯಾಕೆ ಮಾಡಿರಬಾರ್ದು? ಯಾವುದೋ ಹೆಣ್ಮಗಳು ಬಟ್ಟೆ ಬಿಸ್ತಾ ಇರೋದನ್ನು, ಇವ್ರು ಏನೋ ಮಾತಾಡ್ತಾ ಇರೋದನ್ನು ಎರಡೂ ಹಠಾಚ್ ಯಾಕೆ ಮಾಡಿರಬಾರ್ದು? ನೀವು ಕಣ್ಣಲ್ಲಿ ನೋಡಿದ್ದೀರಾ? ಇಲ್ವಲ್ಲ. ಯಾಕೆ ಮಾತಾಡ್ತೀರಿ? ಇಷ್ಟು ದಿನ ನಿಮ್ಮ ಅಪ್ಪ ಅಮ್ಮನ ಬೀದಿಲಿ ಬಿಸಾಕಿರೋರನ್ನ ಕರ್ಕೊಂಬಂದು ಊಟ ಹಾಕ್ತಾರೋರು ಎಷ್ಟೋ ಹೆಣ್ಮಕ್ಳಿಗೆ ಜೀವನ ಕಟ್ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಲ್ಲಿಂದ ಎಷ್ಟೋ ಜನ ಕುಟುಂಬ ಹೋಗಿದೆ, ಎಷ್ಟೋ ಜನ ಸತ್ತಿರೋರಿಗೆ ಅಪ್ಪ ಅಮ್ಮಂಗೆ ಕರ್ಪೂರ ಹಚ್ಚಕ್ಕೆ ಯೋಗ್ಯತೆ ಇಲ್ದಿದ್ದು ನನ್ನ ಮಕ್ಕಳೆಲ್ಲ ಇವತ್ತು ಮಾತಾಡೋಂಗಾಗ್ಬಿಟ್ರು. ಅವೆಲ್ಲ ಒಳ್ಳೆ ಕೆಲಸ ಅವ್ರು ಮಾಡಿಲ್ವಾ? ಎಷ್ಟೋ ಜನ ನೀವು ಬಿಸಾಕಿರೋರನ್ನೇ ತೊಗೊಂಬಂದು ಅನ್ನ ಹಾಕಿ, ಬಟ್ಟೆ ಹಾಕಿ, ಒಂದು ಕರ್ಪೂರ ಹಚ್ಚಿ ಮುಕ್ತಿ ಕೊಡಲಿಲ್ವಾ? ಅದು ಮರ್ತೋಯ್ತಾ? ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಇಡೀ ಕುಟುಂಬನೇ ಅದಕ್ಕೆ ಆಸರೆಗೆ ತ್ಯಾಗ ಮಾಡಿದ್ದು ಮರ್ತೋಯ್ತಾ? ಅದು ನಿಮಗೆ ನೆನಪು ಬರಲಿಲ್ವಾ? ಒಳ್ಳೆ ಗುಣ ಆಗಲ್ಲ ತಗೊಳ್ರಿ. ಈಗ ಯಾಕೆ ತಗೊಳ್ಳಲ್ಲ? ಅದನ್ನು ಸತ್ಯ ಅಂತ ಹೆಂಗೆ ನಂಬಿದ್ರಿ? ನೀವೇನಾದ್ರು ದುರ್ಬೀನ್ ಹಾಕಿ ನೋಡಿದ್ರಾ? ಸತ್ಯ ಕೇಳಿದ್ದು ಸುಳ್ಳಾಗ್ಬೋದು, ಎಲ್ಲವೂ ಸುಳ್ಳಾಗ್ಬೋದು. ನೋಡಿ ಮಾಡಿ ನಮ್ಮ ಕಣ್ಣಲ್ಲಿ ನಾವು ನೋಡಿ ಇದು ಸತ್ಯ ಅಂತಿದ್ರೆ ಮಾತ್ರ ನೀವು ಹಾಕಬೇಕು. ಯಾರೋ ಒಬ್ರು ಕಳಿಸೋದ್ರು ಬೇಡವಾದವರು. ತುಳಿಯೋಕ್ಕೆ ಎಷ್ಟು ಜನ ಇಲ್ಲ ರೀ? ತುಳಿಯೋಕ್ಕೆ ಎಷ್ಟು ಜನ ಇಲ್ಲ ಹೇಳಿ ನೀವೇನೆ? ಬೆಳೀತಾ ಇದ್ದಾರೆ ಅಂದರೆ 100 ಜನ ಶತ್ರುಗಳೇ ಇರ್ತಾರೆ. 100 ಜನ ನಮ್ಮಿಂದ ಒಳ್ಳೆಯವರು ಇರಲ್ಲ, 100 ಜನ ಶತ್ರುನೇ ಇರೋದು. ದಯವಿಟ್ಟು ಪ್ರತಿಯೊಬ್ಬರಿಗೆ, ನನಗೆ ಜಯರಾಜಣ್ಣ ನನಗೆ ಒಳ್ಳೆಯವರೇ, ನಾನು ಈಗಲೂ ಹೇಳ್ತಾ ಇದ್ದೀನಿ. ಅವ್ರು ಮಾಡಿರೋ ಕೆಲಸ, ಅವರಿಗೆ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಬೆನ್ನಿಂದ ನಿಂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಇವತ್ತುವೇ ನನಗೂ ಬೇರೆಯವ್ರದ್ದು ಯಾಕೆ ಬೇಕು, ನನಗೂ ಆಶ್ರಮದ ವಿಷಯಕ್ಕೆ ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ, ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಇವತ್ತು ಅಣ್ಣ ಅಂತ ಕರಿತೀನಿ, ನಾನು ಜೊತೆಗಿದ್ದೇ ಇರ್ತೀನಿ. ಆ ವಿಷಯದ ನೋಡ್ಕೊಳ್ಳೋರು ನೋಡ್ಕೊಳ್ತಾರೆ, ನನಗೆ ಬೇಡ. ಬಟ್ ನನಗೆ ಜಯರಾಜಣ್ಣ ಒಳ್ಳೆಯವರು. ಅವ್ರಿಗೊಂದು ಕುಟುಂಬ ಇದೆ ರೀ, ಅವ್ರಿಗೊಂದು ಪುಟ್ಟ ಕುಟುಂಬ ಇದೆ. ಏನೂ ಇಲ್ಲದೆ ಆ ತಾಯಿ
ಒಂದು ಚಿಕ್ಕ ಮನೆಯಲ್ಲಿ ಒಬ್ಬೊಬ್ಬರನ್ನೇ ಇಟ್ಕೊಂಡು ಒಬ್ಬೊಬ್ಬರನ್ನೇ 2 3 ಜನ 4 ಜನ 5 ಜನ ಇಷ್ಟು ದೊಡ್ಡ ಸಂಸ್ಥೆಯನ್ನು ಮಾಡಬೇಕಾದ್ರೆ ಆ ತಾಯಿ ಬೆವರು, ಆ ತಾಯಿ ನೋವು, ಆ ತಾಯಿ ಸಂಕಟ ನಿಮ್ಗೆ ಅರ್ಥ ಆಗಲಿಲ್ವಾ? ಯಾವುದೋ ಹಾಕಿದ್ದನ್ನಂತ ಸತ್ಯ ಅಂತ ಅನ್ಕೊಂಬಿಟ್ರಲ್ಲ, ಸತ್ಯನೇ ಬೇರೆ ಇರುತ್ತೆ ರೀ. ಯೋಚನೆ ಮಾಡಿ ನಿಧಾನವಾಗಿ ತಗೋಬೇಕು, ಸತ್ಯನ ಹುಡುಕಬೇಕು. ನೆಕ್ಸ್ಟ್ ಅವ್ರು ಸತ್ಯ ಕೊಟ್ಟರೆ ಏನು ಮಾಡ್ತೀರಾ? ಅವಾಗ ನಿಮ್ಮ ಮುಖಗಳನ್ನ ಎಲ್ಲಿಟ್ಕೋತೀರಪ್ಪ ನಿಮ್ಮ ಮುಖಗಳನ್ನ? ಯೋಚನೆ ಮಾಡಿ. ಅವ್ರಿಗೊಂದು ಕುಟುಂಬ ಇರುತ್ತೆ, ಫ್ಯಾಮಿಲಿ ಇರ್ತಾರೆ, ಎಲ್ಲರೂ ಇರ್ತಾರೆ. ಏನಾಗತ್ತೆ ಆ ಕುಟುಂಬದ ಪರಿಸ್ಥಿತಿ? ನೀವು ಈ ಥರ ಕಮೆಂಟ್ಗಳು, ಈ ಥರ ಮೆಸೇಜ್ಗಳೆಲ್ಲ ಹಾಕಿದಾಗ ಆ ಕುಟುಂಬ ಏನು ಆಗಬೇಕು ಆ ಕ್ಷಣ? ದಯವಿಟ್ಟು ಯೋಚನೆ ಮಾಡಿ. ಯಾರ ಬಗ್ಗೆನೂ ಯಾರು ಕೀಳಾಗಿ ಮಾತಾಡಬೇಡಿ, ಕೀಳಾಗಿ ಮೆಸೇಜ್ ಹಾಕಬೇಡಿ. ಆ ಮೆಸೇಜ್ಗಳನ್ನ ನೋಡಿ ನೋಡಿ ಅವ್ರಿಗೆ ಎಷ್ಟು ನೋವಾಗಿರಬೇಕು. ಯಾರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ದಯವಿಟ್ಟು ನನಗೆ ಆಸರೆ ಫೌಂಡೇಶನ್ ಜಯರಾಜ್ ಅಣ್ಣನ ಬಗ್ಗೆ ಮಾತ್ರ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ. ಎಷ್ಟೋ ಜನ ಊಟ ಹಾಕಿದ್ದೀರಾ, ಬಟ್ಟೆ ಕೊಟ್ಟಿದ್ದೀರಾ, ಜಾಗ ಕೊಟ್ಟಿದ್ದೀರಾ, ಎಲ್ಲ ಕೊಟ್ಟುಬಿಟ್ಟು ಕೊನೆಗೆ ಈ ಥರ ಪದಗಳನ್ನ ಬಳಸ್ತಿರಲ್ಲ. ದಯವಿಟ್ಟು ಸಾಕ್ಷಿ, ನೀವು ಹೇಳಿದ ತಕ್ಷಣ ಸತ್ಯ ಆಗಲ್ಲ, ಸಾಕ್ಷಿ ಬೇಕಲ್ವಾ? ನೀವು ಕಣ್ಣಲ್ಲಿ ನೋಡಿಲ್ಲ, ನೀವೆಲ್ಲೋ ಕೂತ್ಕೊಂಡು ವಿಡಿಯೋ ಮಾಡ್ತೀರಿ. ನನಗೂ ಗೊತ್ತಿಲ್ಲ ಸತ್ಯ, ನಿಮಗೂ ಗೊತ್ತಿಲ್ಲ, ಕೂತ್ಕೊಂಡು ವಿಡಿಯೋ ಮಾಡ್ತೀವಿ. ದಯವಿಟ್ಟು ಒಬ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಅವ್ರಿಗೊಂದು ಕುಟುಂಬ ಇರುತ್ತೆ ಅಂತ ಯೋಚನೆ ಮಾಡಿ. ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ಇವತ್ತೂ ನಂಬ್ತೀನಿ, ಮುಂದಕ್ಕೂ ನಂಬ್ತೀನಿ, ಅವತ್ತೂ ನಂಬಿದ್ದೀನಿ. ಆಶ್ರಮ ಮಾಡೋಕ್ಕೆ ಮುಂಚೆನೂ ಜಯರಾಜಣ್ಣ ನಂಬಿದ್ದೀನಿ. ಅದಾದಮೇಲೂ ನಾನೊಂದು ಅಣ್ಣನ ಜಾಗದಲ್ಲೇ ಇಟ್ಟಿದ್ದೀನಿ. ಅದರ ಕಷ್ಟ ನೋವು, ಈ ಆಶ್ರಮದ ತಿಕಾ ಮುಖ ತೊಳೆಯೋದೆಲ್ಲ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ.